ಧಾರವಾಡ ಜಿಲ್ಲೆಯಾದ್ಯಂತ ಭೀಕರ ಬರದ ಪರಿಸ್ಥಿತಿ. ಮಳೆಯಿಲ್ಲದೆ ಒಣಗ್ತಾ ಇದೆ ಬೆಳೆ. ನಾಶಪಡಿಸಿರುವಂತದ್ದು ರೈತರೇ. ಯಾಕಂದ್ರೆ ಆ ಬೆಳೆ ಹೆಂಗಿದ್ರು ನಾಶ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಕೈಯಾರೆ ತಾವು ಎಲ್ಲವನ್ನ ನಾಶಪಡಿಸಿದ್ದಾರೆ. ಧಾರವಾಡ ತಾಲೂಕಿನ ಕಬ್ಬೇನೂರು ಗ್ರಾಮದಲ್ಲಿ ನಡೆದಿರುವಂತದ್ದು ಘಟನೆ. 20 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಹೆಸರು ಉದ್ದು ನಾಶ. ಮಲ್ಲಿಕಾರ್ಜುನ ಕರಡಿಗುಡ್ಡ ಎಂಬ ರೈತನಿಂದ ಬೆಳೆ ನಾಶ ಮಾಡಲಾಗಿದೆ. ಬರಗಾಲ ಅಂತ ಘೋಷಿಸಿ ಪರಿಹಾರ ನೀಡುವಂತೆ ಆಗ್ರಹಿಸ್ತಾ ಇರೋದು. ನಮ್ದು 20 ಎಕರೆ ಹೊಲ ರೀ. 20 ಎಕರೆ ಒಳಗೆ 16 ಎಕರೆ ನಾವು ಉದ್ದು ಹರಗಾಕತ್ತೀವಿ ರೀ. 16 ಎಕರೆ ಉದ್ದು ಹರಗಾಕತ್ತೀವಿ ರೀ. ಆಮೇಲೆ ಹೆಸರು ಹರಗಾಕತ್ತೀವಿ. ಮಳೆ ಆಗ್ಲಿದ್ದ ಕಾರಣಕ್ಕೆ ನೀವುಗಿಂತ ಕಣ್ಣಾರೆ ನೋಡಿದ್ವಿ ಮೀಡಿಯಾದವರು. ಮಳೆನೇ ಆಗಿಲ್ಲ, ಸಂಪೂರ್ಣವಾಗಿ ಒಂದು ಹನಿ ಮಳೆ ಇಲ್ಲ. ನಮ್ಮ ಧಾರವಾಡ ಜಿಲ್ಲಾ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡ್ಬೇಕು. ಕೃಷಿ ಹೊಂಡನೂ ನೋಡಿದ್ರಿ, ಕೃಷಿ ಹೊಂಡದೊಳಗೆ ಒಂದು ಹನಿ ನೀರಿಲ್ಲ ರೀ. ಏನು ಅಲ್ಪ ಸ್ವಲ್ಪ ಒಂದು 2 ಎಕರೆ 3 ಎಕರೆ ನೀರಾವರಿ ಮಾಡ್ಕೊಂಡು ಬದುಕಬೇಕು ಅನ್ನೋದು, ಖರ್ಚಾರ ದಾಟಿಸ್ಕೋಬೇಕು ಅನ್ನೋದು ಅದೂ ಇಲ್ಲ. ಅದು ಇಲ್ಲದ ಕಾರಣಕ್ಕಾಗಿ ನಾವು ಇಷ್ಟು ಇದನ್ನು ಹರಗಾಕತ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ರೈತರಿಗೆ ಬೆಳೆ ಪರಿಹಾರ ಅನ್ನೋದು ಎಕರೆಗೆ ಒಂದು 50,000 ರೂಪಾಯಿ ಘೋಷಣೆ ಮಾಡ್ಬೇಕು. ಈ ಕೃಷಿ ಸಚಿವರಂತೂ ಯಾರೂ ಇಲ್ಲ, ಬಂದು ನೋಡಾಕತ್ತಿಲ್ರಿ ಇಲ್ಲಿ. ಹಿಂಗೆ ಐತೆ ಅಂತ ಹೇಳಿ ನಮ್ಮ ಧಾರವಾಡ ಜಿಲ್ಲಾ ನಿಮ್ಮ ಕೈ ಮುಗಿದ ಮೀಡಿಯಾ ಮುಖಾಂತರ ಹೇಳ್ತೀವಿ, ಧಾರವಾಡ ಜಿಲ್ಲಾ ಬರಗಾಲ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಮನವಿ ಮಾಡ್ಕೋತೀವಿ ಸರ್.